कृष्णाय वासुदेवाय हत्यादि भक्तनोधनकरानहं महादेव विश्वेशामरवल्लभ ಶಿವ ಶಂಕರ ಸರ್ವಾತ್ಮ. ನಮ್ಮ ತೋಳವರು ಪುಣ್ಯವಂತರು ಅಂತ ಏನೇನು ಶೋಧೆಗಳು ಸಮಸ್ಯೆಗಳು ನಡೀತಾ ಇವೆ, ಇದಕ್ಕೆ ಮೂಲ ಹುಡುಕ್ತಾ ಹೋದರೆ ಅವರ ಮನೋಭಾವನೆ ಕಾರಣ ಅಂತ ಹೇಳ್ಬೋದು. ಅವರನ್ನು ಕಂಡ್ರೆ ಇವರಿಗೆ ದ್ವೇಷ, ಇವರನ್ನು ಕಂಡ್ರೆ ಅವರಿಗೆ ದ್ವೇಷ, ಇರಾನ್ ಕಂಡ್ರೆ ಅಮೆರಿಕಕ್ಕಾಗುವುದಿಲ್ಲ, ಅಮೆರಿಕ ಕಂಡ್ರೆ ಇರಾನ್ಗೆ ಆಗುವುದಿಲ್ಲ. ಆ ಅವರಿಬ್ಬರ ದ್ವೇಷದಿಂದ, ಆ ಮನಸ್ಸಿನ ದ್ವೇಷದಿಂದ ಆ ಪರಸ್ಪರ ಯುದ್ಧ ಅದು ನಡೀತಾ ಇದೆ. ಅಂದ್ರೆ ಇದಕ್ಕೆ ಮೂಲವಾಗಿರ್ತಕ್ಕಂತಹ ಕಾರಣ ಹುಡುಕ್ತಾ ಹೋದರೆ ನಾವು ಈ ಮನಸ್ಸಿನ ಪರಸ್ಪರವಾಗಿರ್ತಕ್ಕಂತಹ ದ್ವೇಷಗಳು, ಆ ವೈರತನ, ಇವು ಇವತ್ತು ಇಷ್ಟೆಲ್ಲ ಕ್ಷೋಭೆ ಆಗಲಿಕ್ಕೆ ಕಾರಣವಾಗ್ತಾ ಇದೆ. ಆದ್ದರಿಂದ ನಾವು ಸುಖವನ್ನು ಕಾಣಬೇಕಾದರೆ ಮನಸ್ಸಿನಲ್ಲಿ ಬರತಕ್ಕಂತಹ ಕಾಮನೆಗಳು, ಕ್ರೋಧಗಳು ಇವೆಲ್ಲ ಮನಸ್ಸಿನಿಂದ ಹೊರಗೆ ಹೋಗಬೇಕು. ಆವಾಗ ನಾವು ಚೆನ್ನಾಗಿರ್ತೇವೆ ಅಂತ ಅರ್ಥ. ಯಾವಾಗ ಮನಸ್ಸನ್ನು ಕ್ರೋಧ ತುಂಬಿಬಿಡುತ್ತೋ, ಕಾಮನೆಗಳು ತುಂಬಿಬಿಡ್ತಾರೆ, ಇವೆಲ್ಲ ಮನಸ್ಸನ್ನು ತುಂಬಿಬಿಟ್ರೆ ಮನಸ್ಸು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಮಾತ್ಸರ್ಯ, ಕೆಲವು ಸಂದರ್ಭದಲ್ಲಿ ಮಾತ್ಸರ್ಯ ಬಂದುಬಿಡುತ್ತೆ. ಯಾರೋ ಒಬ್ಬರು ಒಳ್ಳೆಯ ಕೆಲಸವನ್ನು ಮಾಡಿ ತನ್ನೂರಕ್ಕೆ ಅವರು ಒಳ್ಳೆಯ ಕೀರ್ತಿ ಬಂದಂತಾದ್ರೆ ಮಾತ್ಸರ್ಯ ಪಡೆದಂತಿರ್ತದೆ. ತುಂಬ ಕೀರ್ತಿ ಬಂದಿರುತ್ತೆ, ಅವರಿಗೆ ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ, ಹಂಗಂತ ಹೆಸರು ಬಂದಿಲ್ಲ, ಈ ತರ ಹೊರಗಿರ್ತಕ್ಕಂತಹ ಮಾನಸಿಕವಾದ ಆ ಮಾತ್ಸರ್ಯವನ್ನು ಬರಲಿಕ್ಕೆ ಸಾಧ್ಯವಾಗುವುದು. ಮನಸ್ಸು ನೆಮ್ಮದಿಯಿಂದ ಇರಬೇಕಂತಾದ್ರೆ ಆ ಮಹಾರುದ್ರದೇವರ ಪರಮಾನುಗ್ರಹ ನಮಗೆ ಬೇಕು. ಯಾಕಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ನಮ್ಮ ಒಂದೊಂದು ಇಂದ್ರಿಯಗಳನ್ನು ಆಳುವ ಒಬ್ಬ ದೇವತೆ ಇದ್ದಾರೆ ಅಂತ ಹೇಳ್ತಾರೆ. ಕಣ್ಣನ್ನು ಆಳುವ ಒಬ್ಬ ದೇವತೆ ಇದ್ದಾನೆ, ಕಿವಿಯನ್ನು ಆಳುವ ಒಬ್ಬ ದೇವತೆ ಇದ್ದಾನೆ. ನಾವು ರುಚಿ ನೋಡಬೇಕಾದ್ರೆ ನಾಲ್ಕು ಒಬ್ಬ ದೇವತೆ ಇದ್ದಾನೆ. ಹೀಗೆ ಪ್ರತಿಯೊಂದು ಇಂದ್ರಿಯಗಳ ಅಭಿಮಾನಿ ಆಳುವ ದೇವತೆಗಳಂತಿದ್ದಾರೆ. ಹಾಗೆ ಮನಸ್ಸನ್ನು ಆಳುವ ದೇವತೆ ಅಂತ ಹೇಳ್ತಾರೆ ಮಹಾರುದ್ರ ದೇವರು ಅಂತ. ಇವತ್ತು ನಮ್ಮ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ, ಬೇರೆ ಬೇರೆ ತರಹದ ವಿಕಾರಗಳಾಗ್ತಾ ಇರ್ತದೆ, ಇದ್ದಕ್ಕಿದ್ದ ಕೋಪ ಬಂದಿರುತ್ತೆ. ಕೋಪಕ್ಕೆ ಕಾರಣ ಬೇಕಾಗಿಲ್ಲ, ಸಣ್ಣ ಹುಸಿಮಾದ ಕೋಪದಲ್ಲಿ ಬೀಳ್ಬಿಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಬಹಳ ಬಿಟ್ಟಿದ್ದಾರೆ. ಸುಳ್ಳು ತರಣ ಹೇಳುವುದಿಲ್ಲ, ಏನೋ ತನ್ನ ಅಪ್ಪ ಅಥವಾ ಅಮ್ಮ ಏನೋ ಸಣ್ಣ ಮಾತು ಬೈದು ಅಂತೇಳಿ ಸಿಟ್ಟು ಬಂದಿಬಿಡುತ್ತೆ ಮಗನಿಗೆ. ಅಮ್ಮ ಎಷ್ಟು ಬೈದು ಬಿಟ್ಟು ನನಗೆ ಅಂತ ಸಿಟ್ಟು ಬಂದಿಬಿಡುತ್ತೆ. ಅಂದ್ರೆ ಅಷ್ಟು ಸೂಕ್ಷ್ಮವಾದ ಮನಸ್ಸಾಗಿರುತ್ತದೆ. ಆಳುವ ದೇವರು ಮಹಾರುದ್ರನ ಪ್ರಾರ್ಥನೆ ಮಾಡಬೇಕು. ಮನಸ್ಸು ಬಹಳ ಸ್ಥಿರವಾಗಿ ಇರಬೇಕು. ಮನಸ್ಸಿನಲ್ಲಿ ಎಂತಹ ಸಂದರ್ಭ ಬಂದಾಗಲೂ ಸಹಿತ ಕ್ರೋಧ ಅದು ಅತಿಯಾಗಿ ಹೋಗಬಾರದು, ಸಿಟ್ಟು ಅತಿಯಾಗಿ ಹೋಗಬಾರದು, ಮಿತಿಮೀರಿ ಹೋಗಬಾರದು. ಆ ಸಿಟ್ಟಿನ ಮೂಲಕ ನಮ್ಮಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರದು. ಇನ್ನೊಬ್ಬರಿಗೆ ಬಡಿಯುವುದು, ಮತ್ತೊಂದು ಮಾಡಬಾರದ ಕೆಲಸವನ್ನು ಮಾಡುವುದು, ಅಂತಹ ಒಂದು ನಮ್ಮ ಮೂಲಕ ಅಂತಹ ಪ್ರವೃತ್ತಿ ಆಗಬಾರದು, ದುಷ್ಟವಾದ ಪ್ರವೃತ್ತಿ ಆಗಬಾರದು. ಅದಕ್ಕೆ ಮೂಲವಾದ ಕ್ರೋಧ ಎಂಬುದು ಮನಸ್ಸಿನಲ್ಲಿ ತುಂಬ ದಿರುವಂತೆ ಅನುಗ್ರಹ ಮಾಡುವುದು ಮಹಾರುದ್ರದೇವನಂತ ಪ್ರಾರ್ಥನೆ ಮಾಡಬೇಕಂತ. ಯಾಕಂದ್ರೆ ಆದರೆ ಈ ಪರೀಕ್ಷೆ ದೊಡ್ಡದು, ಆ ಪರೀಕ್ಷೆಯಲ್ಲಿ ಬೇಲಾಗಿ ಬಿಟ್ಟು ಅದೇ ದೊಡ್ಡ ನಮ್ಮ ಜೀವನ. ಈ ಒಂದು ಯುಗದಲ್ಲಿ ಚಿತ್ತಿನ ಪೂಜಿದ ಫಲ ಇನಿ ಎಡಮ ಗ್ರಾಮದ ನಮ್ಮ ಮಾತ ಭಕ್ತಿರು ಸಂಪುದ ವಾತಾವರಣ ಉಳ್ಳ ಪಣ್ಣಂಡ ಆ ಮಾಗಡಿಗೆ ಸಂಬಂಧಪಟ್ಟಿನ ಚಿತ್ತಿನ ದೇವರುಗಳು ನಿತ್ಯ நடப்புன ಚಿತ್ತಿನ ಅರ್ಚನದ ಫಲಾಂದು ಹಿರಿಯಕಲು ಪಂಪೆರು ಆರ್ನ ಆಶೀರ್ವಾದ ನಮಕ್ ನನಾತ್ ಕಾಲ ಅರ ಕೈಟ್ ಕೊರಡು ಎಣ್ಣೆ ಬತ್ತಿದ ದಾದ ಬೇಳೆ ಉಂಡ ಅವನ ಉಲ್ಲಾಯಿನ ಸೇವೆಯನ್ನು ಮಂತೊಂದು ಬೈದಿನ ರಮಕ್ಕಗು ಬನ್ನಂಚಿದ ಮಾಲಿಂಗೇಶ್ವರ ದೇವರಿಗೂ ಬೆರಮ ಕಲಸ ಆಪುನಂಚಿತ್ತಿನ ಈ ಸಂದರ್ಭಗಳು ಧರ್ಮಸಭೆಟು ನಡಪುನಂಚಿತ್ತಿನ ತಮ್ಮನ ಹುಷಾರನ ಬದುಕಿಡುವುದು ಬಂಗಾರದ ಅಚ್ಚರುಡು ಬರಪುನಂಚಿತ್ತಿನ ತಮ್ಮನ ಪಂಡ್ರಲ ಖುಷಿಯ ಒಂದೊಂದು ದೇವರು ಆಯುಷ್ಯ ಆರೋಗ್ಯನ ಕೊರಾಡು
ಜೋರೈನ ಕೈತಾಟಿದ ಒರುಟು ಅರೆಗ ಗೌರವ ವಿನಾಯಿಸುವುದಿಲ್ಲ. ವ್ಯಕ್ತಿ ಅಂದ್ರೆ ಅವ್ರು ಮಾಡುವಂತ ಪ್ರಾರ್ಥನೆ, ಆ ದೃಷ್ಟಿಯಲ್ಲಿ ಆ ದೇವರು ಜಾಗೃತ ಇದ್ದಾರೆ. ನಾವೆಲ್ಲರೂ ಆ ದೇವರಿಗೆ ಸೇವೆಯನ್ನು ಕೊಡೋಣ. ಸಣ್ಣ ಸಣ್ಣ 10 ರೂಪಾಯಿಯಿಂದ ಹಿಡಿದು ನೀವು ಸಹಾಯ ಮಾಡಿ. ನೀವು ದೇವರನ್ನ ಖಂಡಿತ ನಿಮಗೆ ದೇವರು ಒಲಿತಾನೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಆ ದೇವರಿಗೆ ಆ ಜಾಗದ ಬಗ್ಗೆ ಸಹಕರಿಸೋಣ. ಖಂಡಿತ ಭೂಯಾರ ದಾನ ಯಜ್ಞದಲ್ಲಿ ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ಭಾಗವಹಿಸಿ ಅದನ್ನ ದೇವರಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳಿ, ಆ ಬ್ರಹ್ಮಕಲಶೋತ್ಸವ ಅತ್ಯಂತ ಯಶಸ್ವಿಯಾಗಲಿ ಆ ದೇವರ ಒಂದು ಆಶೀರ್ವಾದದಿಂದ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಡಾಕ್ಟರ್ ನಾಡೋಜ ಜಿ ಶಂಕರ್ ಇವರಿಗೆ ಸರ್ವರ ಪರವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಆನಂದ್ ಸಹಕಾರ ಮಾಡಿದ್ರೆ ಅದನ್ನು ನೆನಪಿಸಿಕೊಳ್ಳಬೇಕಂತೆ. ಅದು ಒಂದು ರೀತಿಯಲ್ಲಿ ಭಗವತ್